ಈ ರಂಗೋಲಿ ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಪೂಜೆಗೆ ಸ್ವಲ್ಪ ಅರ್ಜೆಂಟಾಗಿ ತೆಗೆದಿದ್ದೆ. ಪೂಜೆ ಸೆಟಪ್ಗೆ ಬ್ಯಾಕ್ ಡ್ರಾಪ್ ಆಗಿ ಇದ್ರೆ ಚೆನ್ನಾಗಿರ್ತೈತಿ ಅಂತ ಅಂದ್ಕೊಂಡು ಟೈಮ್ ಕಮ್ಮಿ ಇದ್ದರೂ ಸಮೋ ಕಂಪ್ಲೀಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಸೆಂಟರ್ ಪಾಯಿಂಟ್ನ ಬೇಸ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದು ಲೈನ್ನ ಕ್ರಾಸ್ ಮಾಡ್ತಾ ಕರ್ವ್ಸ್ನ ಕನೆಕ್ಟ್ ಮಾಡ್ತಾ ಸ್ಲೋಲಿ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಹೋಗ್ತೈತಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತೈತಿ, ಬಟ್ ಸ್ಟೆಪ್ ಬೈ ಸ್ಟೆಪ್ ತೆಗಿತಾ ಹೋದರೆ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಈಸಿ. ನನಗೆ ಈ ಥರ ರಂಗೋಲಿ ಹಾಕೋದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ. ಎಸ್ಪೆಷಲಿ ಪೂಜೆಗೆ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡಿದಾಗ ಹೋಲ್ ಸೆಟಪ್ಗೆ ಬೇರೆ ಲೆವೆಲ್ ಟ್ರೆಡಿಷ್ನಲ್ ಲುಕ್ ಕಾಣಿಸ್ತೈತಿ. ಸೆಂಟ್ರಿಂದ ಸ್ಲೋಲಿ ಸೈಡ್ಸ್ಗೆ ಮೂವ್ ಆಗ್ತಾ ಹೋದಂಗೆ ಡಿಸೈನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. ಟೈಮ್ ಕಮ್ಮಿ ಇದ್ದರೂ ಪೂಜೆ ಟೈಮ್ಗೆ ಕಂಪ್ಲೀಟ್ ಆಯ್ತು. ಆ್ಯಂಡ್ ಫೈನಲ್ ಸೆಟಪ್ಪಲ್ಲಿ ಇದನ್ನು ಬ್ಯಾಕ್ ಡ್ರಾಪ್ ಆಗಿ ನೋಡಿದಾಗ ನಾನು ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಮ್ಟೈಮ್ಸ್ ಸ್ವಲ್ಪ ಲಾಸ್ಟ್ ಮಿನಿಟ್ ಐಡಿಯಾಸ್ ಕೂಡ ಬೆಸ್ಟ್ ವರ್ಕ್ ಆಗ್ತೈತಿ ಅಂಥೇಳಿ. ಆ್ಯಂಡ್ ಇದನ್ನು ಸಹಸ್ರದಳ ಪದ್ಮ ರಂಗೋಲಿ ಅಂತಲೂ ಕರೀತಾರೆ, 1000 ಪೆಟಲ್ಸ್ ರಂಗೋಲಿ ಅಂತಲೂ ಕರೀತಾರೆ. ಹಾನೆಸ್ಟ್ಲಿ ಅರ್ಜೆಂಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದಿದ್ದೆ, ಕಂಪ್ಲೀಟ್ ಆಗುತ್ತೆ ಇಲ್ಲ ಹೆಂಗೆ ಬರ್ತೈತೆ ಏನು ಅಂತೇಳಿ ಟೆನ್ಷನ್ ಆಗಿತ್ತು. ಬಟ್ ಪೂಜೆ ಮುಂಚೆನೇ ಫಿನಿಶ್ ಆಯ್ತು. ಫೈನಲಿ ಬ್ಯಾಕ್ ಡ್ರಾಪ್ ಆಗಿ ಲಕ್ಷ್ಮೀ ಪೂಜೆ ಸೆಟಪ್ ಹಿಂದೆ ಹಾಕಿದಾಗ ಹೋಲ್ ಡೆಕೋರೇಷನ್ ಭಾಳ ಅಂದ್ರೆ ಭಾಳ ಟ್ರೆಡಿಷ್ನಲ್ ಆಗಿ ಎಲಿಗೆಂಟ್ ಲುಕ್ ಬಂತು. ಈ ರಂಗೋಲಿ ಡಿಸೈನ್ನ ಸಹಸ್ರ ಪದ್ಮ ರಂಗೋಲಿನೋ ಅಂತ ಕರೀತಾರೆ, 1000 ಪೆಟಲ್ಸ್ ರಂಗೋಲಿನೋ ಅಂತ ಕರೀತಾರೆ. ನಿಮ್ಗೆ ಹೆಂಗೆ ಅಂತ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಂದು ಹಿಂದಿನ ವೀಡಿಯೋಸ್ ನೋಡಿರಿ, ಅದರೊಳಗಡೆ ಇದನ್ನು ಬ್ಯಾಕ್ ಡ್ರಾಪ್ ಆಗಿ ನಾನು ಯೂಸ್ ಮಾಡೀನಿ. ಸೊ ವಿಡಿಯೋ ಇಷ್ಟ ಆತಂದ್ರೆ ಲೈಕ್, ಶೇರ್, ಫಾಲೋ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.